Hi. Continuous tense means going on or progressing on or happening on. Particularly in this video, we are discussing about past continuous tense. Past continuous means what was going on or what was happening on, what were the things progressing or going on. Already it was continuously ಅಂದರೆ ಕನ್ನಡದಲ್ಲಿ ನಿರಂತರವಾದ ಭೂತಕಾಲ ಅಂತ ಕರಿತೀವಿ. ಭೂತಕಾಲದಲ್ಲೂ ನಿರಂತರವಾಗಿ ಏನೇನು ನಡೀತಿತ್ತು ಅನ್ನೋದನ್ನು ನಾವು ಹೆಚ್ಚು ತಿಳ್ಕೊಳ್ಳಿಕ್ಕೆ ಇಂದಿನ ವಿಡಿಯೋ ಹೆಲ್ಪ್ ಮಾಡ್ತದೆ ನಮಗೆ. ಇಲ್ಲಿ ಇನ್ ದಿಸ್ ಸ್ಟ್ರಕ್ಚರ್ ವಿ ಯೂಸ್ ಫಸ್ಟ್ ಆಫ್ ಆಲ್ ಸಬ್ಜೆಕ್ಟ್ ಆಸ್ ವೆಲ್ ಆಸ್ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ಎರಡು ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ಸನ್ನು ನಾವು ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸ್ತೀವಿ. ಯಾವ್ದು ಸಬ್ಜೆಕ್ಟ್ ಆದಮೇಲೆ ವಾಸ್ ಬರ್ತದೆ. ಯಾವುದಕ್ಕೆ ವಾಸ್ ಬರ್ತದೆ ಅಂದರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗಿದ್ರೆ ನೋಡಿ, ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಇದು ಫಸ್ಟ್ ಪರ್ಸನ್ ಪ್ಲೂರಲ್. ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ಗೆ ವಾಸ್ ಬಳಸ್ತೀವಿ. ಪ್ಲಸ್ ಇನ್ನೆಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇಲ್ಲಿ ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ ಮೂರು ಜನಕ್ಕೆ ಹಿ, ಶಿ, ಇಟ್ ಈ ಮೂರು ಜನರನ್ನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ವಾಸ್ ಬರ್ತದೆ ಮತ್ತು ಫಸ್ಟ್ ಪರ್ಸನ್ ಸಿಂಗ್ಯುಲರ್ನಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಸ್ ಬರುತ್ತೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದಾದಮೇಲೆ WARE ವರ್, ಒನ್ ಮೋರ್ ಆಕ್ಸಿಲರಿ ವರ್ಬ್ ಫಾರ್ ಅದರ್ಸ್. ಅದರ್ಸ್ ಅಂದರೆ ಯಾವುದಕ್ಕೆ, ಈ ಫಸ್ಟ್ ಪರ್ಸನ್ನ ಪ್ಲೂರಲ್ಗೆ ಮತ್ತು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ಗೂ ಸೇಮ್, ಸೆಕೆಂಡ್ ಪರ್ಸನ್ ಪ್ಲೂರಲ್ಗೂ ಕೂಡ ವರ್ ಅಂತಲೇ ಬಳಸ್ತೀವಿ. ಹಾಗೆ ಇಲ್ಲಿ ಥರ್ಡ್ ಪರ್ಸನ್ ಪ್ಲೂರಲ್ಗೂ ಕೂಡ ನಾವು ವರ್ ಅಂತಲೇ ಬಳಸ್ತೀವಿ. ಇದು ಫಸ್ಟ್ ಕಾನ್ಸೆಪ್ಟು. ಇನ್ನೊಂದ್ಸರಿ ಐ ಆಮ್ ರಿಪೀಟಿಂಗ್. ಫಸ್ಟ್ ಪರ್ಸನ್ ಥರ್ಡ್ ಪರ್ಸನ್ ಈ ಎರಡೂ ಕಡೆ ಸಿಂಗ್ಯುಲರ್ಸ್ಗೆ ವಾಸ್ ಬಳಕೆ ಆಗುತ್ತೆ. ಬಿಟ್ಟರೆ ವರ್ ಅನ್ನೋದನ್ನು ಉಳಿದಂಥ ಪ್ಲೂರಲ್ ಆಲ್ಸೋ ಸೆಕೆಂಡ್ ಪರ್ಸನ್ ಪ್ಲೂರಲ್ಗೂ ಕೂಡ ಸಿಂಗ್ಯುಲರ್ಗೂ ಕೂಡ ವರ್ ಅಂತ ಬಳಸ್ತೀವಿ. ಸೊ ಇದಾದಮೇಲೆ ಕೊನೆಗೆ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಕಾನ್ಸೆಪ್ಟ್ ಏನು ಬರಬೇಕು, ವರ್ಬ್ ಮಸ್ಟ್ ಬಿ ಇನ್ ING ಫಾರ್ಮ್. ING ಫಾರ್ಮ್ ಅಂದರೆ ಎಂಡಿಂಗಲ್ಲಿ ನಾವು ಬೇಸ್ ಫಾರ್ಮ್ಗೆ INGನ ಆ್ಯಡ್ ಮಾಡಿರ್ತೀವಿ. ಎಕ್ಸಾಂಪಲ್ ಈಟ್ ಇದ್ದರೆ ಈಟಿಂಗ್, ಗೋ ಇದ್ದರೆ ಗೋಯಿಂಗ್, ಈ ಥರ ಬರ್ತದೆ. ಸೊ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಮೇನ್ ಕಾನ್ಸೆಪ್ಟು ವರ್ಬ್ ಮಸ್ಟ್ ಬಿ ಇನ್ ING ಫಾರ್ಮ್. ಇದು ಗೊತ್ತಿರೋ ವಿಚಾರ. ಸೊ ನಾವು ಸೆಂಟೆನ್ಸ್ ಮೂಲಕ ನೋಡ್ತಾ ಹೋಗೋಣ. ನಾನು 6 ಥರದ ಸೆಂಟೆನ್ಸ್ಗಳನ್ನು, ಒಂದೇ ಸೆಂಟೆನ್ಸನ್ನು 6 ಪ್ಯಾಟರ್ನ್ ಹೇಳ್ಕೊಡ್ತಿದ್ದೆ. ಈಗ 6 ಸೆಂಟೆನ್ಸ್ಗಳನ್ನು ಯಾಕೆ ತಗೊಂಡಿದ್ದೀನಿ ಅಂದರೆ ನಿಮಗೆ ಒಂದಷ್ಟು ಮೇನ್ ವರ್ಬ್ಗಳು ಕೂಡ ನೋಡಿ, ಈಟಿಂಗ್, ವಾಚಿಂಗ್, ರೈಟಿಂಗ್, ಗೋಯಿಂಗ್, ರೀಡಿಂಗ್, ಪ್ಲೇಯಿಂಗ್, ಇವು ಕೂಡ ಒಂದಷ್ಟು ಹೆಲ್ಪ್ ಆಗಲಿ ಅಂತೇಳಿ. ತುಂಬ ಸಿಂಪಲ್ ಆಗಿಬಿಡುತ್ತೆ. ನಾವು ಈಟಿಂಗನ್ನೇ ಎಲ್ಲ ಕಡೆ ಹೇಳ್ಕೊಟ್ರೆ, ಸೊ ಜಾಸ್ತಿ ಒಂದೇ ಪ್ರಯತ್ನದಲ್ಲಿ ಹಲವಾರು ಎನ್ರಿಚ್ಮೆಂಟನ್ನು ಪಡೆಯಲಿ ಅನ್ನೋದು ಸದುದ್ದೇಶ. ನೋಡಿ, ಐ ವಾಸ್ ಈಟಿಂಗ್ ಫ್ರೂಟ್ಸ್. ಐ ಆಮ್ ರಿಪೀಟಿಂಗ್, ಐ ವಾಸ್ ಈಟಿಂಗ್ ಫ್ರೂಟ್ಸ್ ಅಂದರೆ ನಾನು ಹಣ್ಣುಗಳನ್ನು ತಿನ್ನುತ್ತಿದ್ದೆ. ಇನ್ನು ಇದನ್ನು ಸ್ಪ್ಲಿಟ್ ಮಾಡಿಲ್ಲ, ತಿನ್ನುತ್ತಾ ಇದ್ದೆ. ನಾನು ಹಣ್ಣುಗಳನ್ನು ತಿನ್ನುತ್ತಾ ಇದ್ದೆ ಅನ್ನೋದನ್ನು ಸಿಂಪಲ್ಲಾಗಿ ನಾನು ಹಣ್ಣುಗಳನ್ನು ತಿನ್ನುತ್ತಿದ್ದೆ ಅನ್ನೋದ್ರೆ ವಾಸ್ ಅನ್ನೋದು ಅಲ್ಲಿ ಮೀನಿಂಗ್ ಕೊಡ್ತದೆ. ಅಲ್ಲಿ ಪ್ಲೂರಲ್ಗೆ ಬಂದರೆ ಐ ಬಿಕಮ್ಸ್ ವಿ ಆಸ್ ವೆಲ್ ಆಸ್ ವಾಸ್ ಬಿಕಮ್ಸ್ ವರ್. ವಿ ವರ್ ವಾಚಿಂಗ್ TV ಅಂದರೆ ನಾವು ದೂರದರ್ಶನ ವೀಕ್ಷಿಸುತ್ತಿದ್ದೆವು. ಯಾವಾಗ? ಫಸ್ಟ್ ಟೆನ್ಸಲ್ಲಿ. ವಿ ವರ್ ವಾಚಿಂಗ್ TV ವೆನ್ ಯು ಕಾಲ್ಡ್ ಮೀ. ನೀನು ನಮ್ಗೆ ಕಾಲ್ ಮಾಡಿದಾಗ ನಾವು ದೂರದರ್ಶನ ಅಂತ TVಯನ್ನು ವೀಕ್ಷಿಸ್ತಾ ಇದ್ವಿ ಅಥವಾ ವೀಕ್ಷಿಸುತ್ತಿದ್ದೆವು ಅನ್ನೋದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಇಂಗ್ಲೀಷಲ್ಲಿ ಕಂಟಿನ್ಯೂ ಆಗಿ ಈ ರೀತಿ ಹೇಳ್ತೇವೆ. ಸೊ ಹಾಗೆ ಸೆಕೆಂಡ್ ಪರ್ಸನ್ನಲ್ಲಿ ಸಿಂಗ್ಯುಲರ್ಗೂ ವರ್ ಬಳಸ್ತೀವಿ, ಪ್ಲೂರಲ್ಗೂ ವರ್ ಬಳಸ್ತೀವಿ, ಗೊತ್ತಿರೋ ವಿಚಾರ. ನೀನು ಪುಸ್ತಕವನ್ನು ಓದುತ್ತಿದ್ದ ಹೇಳ್ಕೊಡ್ಲಿಕ್ಕೆ ಯು ವರ್ ರೀಡಿಂಗ್ ಬುಕ್. ಇದೆ ವರ್ ಏನು ಮೀನಿಂಗ್ ಕೊಡ್ತಿದೆ ಅಂದರೆ ಓದುತ್ತಿದ್ದೆ. ಯು ವರ್ ರೀಡಿಂಗ್ ಎ ಬುಕ್. ನೀನು ಒಂದು ಪುಸ್ತಕವನ್ನು ಓದುತ್ತಿದ್ದೆ. ನೋಡಿ, ಎಂಡಿಂಗ್ ಅಲ್ಲದೆ ಇದೆಯಲ್ಲ, ಅದು ವರ್ ಅನ್ನೋದನ್ನು ಬಳಸಿ ಇಲ್ಲಿ ನಮಗೆ ಮೀನಿಂಗ್ ಮಾಡಿಕೊಡ್ತದೆ. ಹಾಗೆ ಪ್ಲೂರಲ್ ಬಂದರೆ ಸೆಕೆಂಡ್ ಪರ್ಸನ್ಗೆ ಯು ವರ್ ರೈಟಿಂಗ್ ಎ ಲೆಟರ್. ನೀವು ಪತ್ರವನ್ನು ಬರೆಯುತ್ತಿದ್ರಿ. ಸಿಂಪಲಾಗಿ ಬರೆದಿದ್ದೀನಿ. ಆ್ಯಕ್ಚುಲಿ ನೀವು ಪತ್ರವನ್ನು ಬರೆಯುತ್ತಾ ಇದ್ದೀರಿ. ಇದು ನೆಕ್ಸ್ಟು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರ್ತದಲ್ಲ, ಆವಾಗ ಅದನ್ನು ಸ್ವಲ್ಪ ಸ್ಟ್ರೆಸ್ ಮಾಡಿಟ್ಕೊಡೋಣ ಅಂತೇಳಿ ಸಿಂಪಲ್ ಕಂಟಿನ್ಯೂಸ್ ಟೆನ್ಸ್ಗಳಾದ್ರಿಂದ ಇದನ್ನು ನೀವು ಪತ್ರವನ್ನು ಬರೆಯುತ್ತಿದ್ರಿ, ಯು ವರ್ ರೈಟಿಂಗ್ ಎ ಲೆಟರ್ ಅಂತ ಮಾಡಿದ್ದೀವಿ. ಹಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್
ಇಲ್ಲಿ ವಾಸ್ ಬರ್ಸೋದಲ್ಲ ಹಾಗೆ ಇಲ್ಲಿ ಕೂಡ ವಾಸ್ ಬರ್ತದೆ. ಹೀ ವಾಸ್ ಪ್ಲೇಯಿಂಗ್ ಔಟ್ಸೈಡ್ ಅಂದರೆ ಅವನು ಅಥವಾ ಇವನು ಹೊರಗೆ ಆಟವಾಡುತ್ತಿದ್ದನು. ವಾಸ್ಗೆ ಮೀನಿಂಗ್ ದನು ಅಂತ ಬರ್ತದೆ ಇಲ್ಲಿ. ಹಾಗೆ ಶಿ ವಾಸ್ ಪ್ಲೇಯಿಂಗ್ ಔಟ್ಸೈಡ್, ಅವಳು ಅಥವಾ ಇವಳು ಹೊರಗೆ ಆಟ ಆಡುತ್ತಿದ್ದಳು ಅನ್ನೋದಕ್ಕೂ ವಾಸ್ ಅಂದರೆ ಮೀನಿಂಗ್ ಕೊಡ್ತದೆ. ಅದು ಅಥವಾ ಇದು ಹೊರಗೆ ಆಟ ಆಡುತ್ತಿತ್ತು ಅಥವಾ ಇಲ್ಲಿ ವಾ ಬಳಕೆ ಕೂಡ ಬರ್ತದೆ. ಹೀಗೆ ಆಟವಾಡುತ್ತಿದ್ದನು, ಆಟವಾಡುತ್ತಿದ್ದಳು, ಆಟವಾಡುತ್ತಿತ್ತು ವಾ ಕೂಡ ಬಳಸಬಹುದು. ಬಟ್ ಇಲ್ಲಿ ಈ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ಹೇಗೆ ಸಪ್ರೇಟ್ ಬದಲಾವಣೆ ಆಗುತ್ತೆ, ಒಂದೇ ವರ್ಬ್ ಇಂಗ್ಲೀಷಲ್ಲಿ ಬೇರೆ ಬೇರೆ ಕನ್ನಡದ ಕ್ರಿಯಾಪದಕ್ಕೆ ಹೇಗೆ ರೂಪಿತವಾಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ನಮಗೆ ಸ್ಪ್ಲಿಟ್ ಮಾಡಿದ್ದೀವಿ ನೋಡಿ. ಅವನು ಅಂದಾಗ ಆಡುತ್ತಿದ್ದನು, ಅವಳು ಅಂದಾಗ ಆಡುತ್ತಿದ್ದಳು, ಅದು ಅಥವಾ ಇದು ಅಂತ ಬಂದಾಗ ಆಡುತ್ತಿತ್ತು ಅನ್ನೋ ಮೀನಿಂಗನ್ನು ವಾಸ್ ಅನ್ನೋದು ಒಂದೇ ವರ್ಡ್ ಕೊಡ್ತದೆ. ಅದಕ್ಕೆ ಇಂಗ್ಲೀಷನ್ನು ತುಂಬ ಈಸಿ. ಇಲ್ಲಿನ 3 ದನು ದಳು ತಿತ್ತು 3ರ ಬದಲಿಗೆ ವಾಸ್ ಇಲ್ಲಷ್ಟೇ ಅಲ್ಲ, ಇಲ್ಲಿ ದೆ ಅನ್ನೋದಕ್ಕೂ ಕೂಡ ವಾಸ್ ಮೀನಿಂಗನ್ನು ಕೊಡುತ್ತೆ. ಸೊ ಈ 4 ಪದಗಳು ಮಾಡುವಂಥ ಕೆಲಸವನ್ನು ಇಂಗ್ಲೀಷ್ ಒಂದೇ ಒಂದು ಮಾಡ್ತದೆ. ಯಾಕೆಂದರೆ ಹೇಳಿ ಕೇಳಿ ಅದರ ಆಲ್ಫಾಬೆಟ್ಟೇ ಕಡಿಮೆ ಅಲ್ಲ, ಹಾಗೆ ಎಲ್ಲ ಕಡೆ ಸಿಂಪ್ಲಿಫೈ ಆಗಿ ನಮ್ಮನ್ನು ಅದು ಲೀಡ್ ಮಾಡ್ಕೊಂಡು ಹೋಗುತ್ತೆ. ಹಾಗೆ ದೇ ವರ್ ಗೋಯಿಂಗ್ ಟು ಸ್ಕೂಲ್, ದೇ ವರ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ಅವರು ಅಥವಾ ಹತ್ತಿರದಲ್ಲಿದ್ದರೆ ಇವರು. ಏನು ವ್ಯತ್ಯಾಸ ಅಂತೀರಾ? ಡಿಸ್ಟೆನ್ಸಲ್ಲಿದ್ದರೆ ಅವರು ಅಥವಾ ಅವನು ಅಥವಾ ಅವಳು, ಹತ್ತಿರದಲ್ಲಿದ್ದರೆ ಇವನು ಇವಳು ಇವರು ಅನ್ನೋದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅವರು ಅಥವಾ ಇವರು ಶಾಲೆಗೆ ಹೋಗುತ್ತಿದ್ದರು ಅನ್ನೋದನ್ನು ದೇ ವರ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ದರು ತಿದ್ರಿ ದೆವು ಮತ್ತು ಇಲ್ಲಿ ನಾವು ಓದ್ತಿದ್ದೆ. ಈ 4 ಕನ್ನಡದ ಆ ಕ್ರಿಯಾಪದದ ಪ್ರತ್ಯಯಗಳಿಗೆ ಬದಲಾಗಿ ಇಂಗ್ಲೀಷಲ್ಲಿ ವರ್ ಅನ್ನೋದು ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇಡೀ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು ನೆನ್ಪಿಟ್ಕೋಬೇಕಾದಂಥ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ವಾಸ್ ಫಾರ್ ಫಸ್ಟ್ ಪರ್ಸನಲ್ಲಿ ಸಿಂಗ್ಯುಲರ್, ಥರ್ಡ್ ಪರ್ಸನಲ್ಲಿ ಸಿಂಗ್ಯುಲರ್, ವರ್ ಫಾರ್ ಅದರ್ಸ್ ಅಂದರೆ ಎಲ್ಲದಕ್ಕೂ ಕೂಡ. ಇವೆರಡನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ವರ್ಬ್ ANG ಫಾರ್ಮಲ್ಲಿ ಇದ್ದರೆ ಇಟ್ ಮಸ್ಟ್ ಬಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇದೇ ಥರದ ಹೆಚ್ಚಿನ ಕಲಿಕೆಗೆ, ಹೆಚ್ಚಿನ ವೀಕ್ಷಣೆಗಾಗಿ ನಮ್ಮ ಚಾನಲ್ಸ್, ನಮ್ಮ ವಿಡಿಯೋಗಳನ್ನು ವಾಚ್ ಮಾಡ್ತಾಯಿರಿ. ನಿಮ್ಗೇನು ಅನಿಸ್ತದೋ ಮುಕ್ತವಾಗಿ ಕಾಮೆಂಟ್ ಮಾಡ್ತಾಯಿರಿ. ನಿಮಗೆ ಹೆಚ್ಚಿನ ವಿಚಾರಗಳು ಗೊತ್ತಿದ್ದರೆ ನನಗೂ ಕಲಿಸಿ, ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ಕ್ಲಿಯರ್ ಮಾಡುವ. ಸೊ ಐ ಹೋಪ್ ಯು ಲೈಕ್ ಆ್ಯಂಡ್ ಯು ಶೇರ್ ಆ್ಯಂಡ್ ಯು ಸೇವ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಆಲ್.